ಡಾಕ್ಟರ್ ಅಜಿತ್ ಪ್ರಸಾದ್ ರವರ ಹುಟ್ಟುಹಬ್ಬದ ಅಂಗವಾಗಿ ವನ್ಯಜೀವಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವನ್ಯಜೀವಿಗಳನ್ನ ದತ್ತು ಪಡೆಯುವುದು ಹಾಗೂ ಕಾಡುಗಳನ್ನು ಉಳಿಸುವುದು ಒಳ್ಳೆಯ ಕೆಲಸ ಎಂದು ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕರೀಮುನ್ನಿಸಾ ಸೈಯದ್ ರವರು ಹೇಳಿದರು. ಅವರು ಜೆಎಸ್ಎಸ್ ಬನಶಂಕರಿ ಕಲಾ ವಾಣಿಜ್ಯ ಮತ್ತು ಶಾಂತಿಕುಮಾರ್ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯ ವಿದ್ಯಾಗಿರಿಯ ಡಾಕ್ಟರ್ ಅಜಿತ್ ಪ್ರಸಾದ್ ಮಾನ್ಯ ಕಾರ್ಯದರ್ಶಿ ಜನತಾ ಶಿಕ್ಷಣ ಸಮಿತಿ ಇವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಅಂಗವಾಗಿ ವನ್ಯಜೀವಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳ ನುಡಿಗಳನ್ನ ಡಾಕ್ಟರ್ ಅಜಿತ್ ಪ್ರಸಾದ್ ರವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ವೆಂಕಟೇಶ್ ಮುತಾಲಿಕ್ ರವರು ವಹಿಸಿದ್ದರು. ಡಾಕ್ಟರ್ ಆರ್.ಎಂ. ಪತ್ತಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅವಂತಿಕಾ ರೊಟ್ಟಿ ಮತ್ತು ಡಾಕ್ಟರ್ ರತ್ನ ಐರ್ಸಂಗ್ ಅತಿಥಿಗಳ ಪರಿಚಯವನ್ನ ಮಾಡಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನ ಕುಮಾರಿ ಅಂಜಲಿ, ಕುಮಾರಿ ವೈಷ್ಣವಿ ನೆರವೇರಿಸಿದರು. ವಂದಾರ್ಪಣೆಯನ್ನ ಡಾಕ್ಟರ್ ಶೌಕತ್ ಅಲಿ ಎಂ ರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಬಿಂಕದಕಟ್ಟೆ ಪ್ರಾಣಿ ಸಂಗ್ರಹಾಲಯದಂತ 3 ಪ್ರಾಣಿಗಳನ್ನು ನಾವು ಇವತ್ತಿನ ದಿನ ದತ್ತು ತೆಗೆದುಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಅದು ಆಫ್ರಿಕಾ ಮೂಲದ ಆಸ್ಟ್ರಿಚ್. ಇಟ್ ಈಸ್ ಆಲ್ಮೋಸ್ಟ್ ವೆರಿ ಮಚ್ ರೇರ್ಡ್ ಎಕ್ಸಾಟಿಕ್ ಬರ್ಡ್. ಇದು ಆಫ್ರಿಕಾದ್ದು. ಆನಂತರ ಇನ್ನೊಂದು ದಟ್ ಈಸ್ ಬ್ಲ್ಯಾಕ್ ಬಕ್. ಕನ್ನಡದಲ್ಲಿ ನಾವು ಇದಕ್ಕೆ ಕೃಷ್ಣ ಮೃಗ ಅಂತ ಕರಿತೇವೆ. ಅತ್ಯಂತ ಸುಂದರವಾದಂತಹ ಇನ್ನೋಸೆಂಟ್ ಪ್ರಾಣಿಗಳು. ಇವನ್ನ ನೋಡಿದ್ವಿ, ಇದನ್ನ ನಾವು ದತ್ತು ತೆಗೆದುಕೊಳ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಇನ್ನೊಂದು ನೀಲ್ಗಾಯ್ ಅಂತ ಹೇಳಿ, ಇದಕ್ಕೆ ನಾವು ಬ್ಲೂ ಬುಲ್ ಅಂತ ಕರಿತೇವೆ. ಅಂದ್ರೆ ಎತ್ತಿನ ಒಂದು ರೀತಿ. ಆದ್ರೆ ಇದು ಇರುವುದು ಕೇವಲ ನಮ್ಮ ಭಾರತ ದೇಶ, ಪಾಕಿಸ್ತಾನ ಮತ್ತು ನೇಪಾಳದಲ್ಲಿ ಮಾತ್ರ. ಇನ್ನುಳಿದ ಯಾವ ಭಾಗದಲ್ಲಿ ಕಂಡು ಬರ್ತಾ ಇಲ್ಲ. ಇಂತಹ ಅತ್ಯಂತ ವಿಶೇಷವಾದ ಮತ್ತು ಅತಿ ಕಡಿಮೆ ಸಂಖ್ಯೆಯನ್ನು ಹೊಂದಿದಂತಹ ಈ 3 ಪ್ರಾಣಿಗಳನ್ನು ನಮ್ಮ ಕಾರ್ಯದರ್ಶಿಗಳ ಜನ್ಮ ದಿನದ ನಿಮಿತ್ತ ಒಂದು ಕಾಣಿಕೆಯಾಗಿ ಸಮರ್ಪಿಸಬೇಕು ಅನ್ನುವಂಥ ಒಂದು ವಿಚಾರದಿಂದ ನಾವು ಇವತ್ತಿನ ದಿನ ಈ 55,000 ರೂಪಾಯಿಗಳ ಚೆಕ್ಕನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೇವೆ. ಆದ ಕಾರಣ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿಗಳು 100 ಕಾಲ ಬಾಳಲಿ, ಶತಾಯುಷಿ ಆಗಲಿ ಅಂತ ನಾವು ಇಲ್ಲಿ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ನೆಚ್ಚಿನ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ಅತ್ಯುತ್ತಮ ಆಡಳಿತ, ಶಿಸ್ತು ಹಾಗೂ ಸಂಯಮಗಳಿಂದ ನಮ್ಮೆಲ್ಲರಿಗೂ ಪ್ರೇರಣೆಯಾಗುತ್ತದೆ. ಅವರ ಪರಿಚಯ ಮಾಡೋದು ಅಂದ್ರೆ ನದಿ ನೀರನ್ನ ಬೊಗಸೆಯವನ್ನ ಹಿಡಿದುಕೊಳ್ಳುವ ಪ್ರಯತ್ನ ಅಂತ ಅನಿಸ್ತದೆ. ಆದರೂ ಒಂದು ಚಿಕ್ಕ ಪ್ರಯತ್ನ ಅಂತ ಮಾಡ್ತೇನೆ. ಪ್ರಕೃತಿಯ ಸೌಂದರ್ಯ ಹಾಗೂ ಹೊಸ ಆರಂಭದ ಸಂಕೇತವಾದ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ಅಂದರೆ ಏಪ್ರಿಲ್ 6, 1952ರಂದು ಧರೆಗುಡ್ಡೆ ಗ್ರಾಮದಲ್ಲಿ ಶ್ರೀ ಆದಿರಾಜ್ ಶೆಟ್ಟಿ ಹಾಗೂ ಶ್ರೀಮತಿ ಅನಂತಮತಿ ಅಮ್ಮನವರ ಉದರದಲ್ಲಿ ಜನನ. ಪುತ್ತೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಹತ್ತಿರದ ಮೂಡಬಿದ್ರೆಯಲ್ಲಿ ಪ್ರೌಢ ಶಿಕ್ಷಣ, ಮಹಾವೀರ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪೂರೈಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಇತಿಹಾಸ ವಿಷಯದಲ್ಲಿ, ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿರುತ್ತಾರೆ. 1997ರಲ್ಲಿ ಧಾರವಾಡ ಪ್ರದೇಶದಲ್ಲಿ ಜೈನ ಧರ್ಮ ಒಂದು ಸಾಂಸ್ಕೃತಿಕ ಅಧ್ಯಯನ ಈ ಕುರಿತು ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಈ ಮಧ್ಯೆ 1973ರಲ್ಲಿ ಧರೆಗುಡ್ಡೆಯಿಂದ ಧಾರವಾಡದ ಮೈಲಾರಲಿಂಗ ಗುಡ್ಡದಲ್ಲಿರುವ ವಿದ್ಯಾಗಿರಿಯ ಜೆಎಸ್ಎಸ್ ಪದವಿ ಕಾಲೇಜಿನಲ್ಲಿ ಹಿಸ್ಟ್ರಿ ಪ್ರಾಧ್ಯಾಪಕರಾಗಿ ನೇಮಕ. 2005ರಿಂದ 2011ರವರೆಗೆ ಮಹಾವಿದ್ಯಾಲಯದ ಆದರ್ಶ ಪ್ರಾಚಾರ್ಯರಾಗಿ, ಜೊತೆಗೆ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಯುಕ್ತಾಧಿಕಾರಿಗಳಾಗಿ ಸಮಸ್ತ ಸಂಸ್ಥೆಯ ಆಡಳಿತ ನಿರ್ವಹಣೆ ಹಾಗೂ ಆರ್ಥಿಕ ನಿರ್ವಹಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಸೆಪ್ಟೆಂಬರ್ 8, 2022ರಿಂದ ಜನತಾ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾಗಿ ತಮ್ಮ ನಿಷ್ಠೆ ಹಾಗೂ ದಣಿವರಿಯದ ಕಾರ್ಯತತ್ಪರತೆಗಳಿಂದ ಜೆಎಸ್ಎಸ್ ವಿದ್ಯಾಸಂಸ್ಥೆಗಳು ಉನ್ನತ ಮಟ್ಟದಲ್ಲಿ ಬೆಳೆದು ನಿಲ್ಲುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇವಿಷ್ಟು ಕ್ರೊನಾಲಜಿಕಲ್ ಮೈಲ್ಸ್ಟೋನ್ಸ್ಗಳಾದರೆ ಅವರು ಸಾಧಿಸಿದ್ದು ಅಪಾರ. ಶ್ರವಣ ಬೆಳಗೊಳ, ಕರ್ನಾಟಕ ಗತವೈಭವ, ಅವಿಭಜಿತ ಧಾರವಾಡ
ಕರ್ನಾಟಕ ಕೈಪಿಡಿ, ಸಮಗ್ರ ಶಿಕ್ಷಣದೆಡೆಗೆ, ನಮ್ಮ ಹೆಮ್ಮೆ, ನಮ್ಮ ಭಾವಂದರು, ಇನ್ನೂ ಹಲವಾರು ಕೃತಿಗಳ ಸಂಪಾದಕರು ಕೂಡ. ಪ್ರಸ್ತುತ ಕಾರ್ಯದರ್ಶಿಗಳು ಜನತಾ ಶಿಕ್ಷಣ ಸಮಿತಿ ಧಾರವಾಡ, ಪ್ರಾಚಾರ್ಯರು JSS ಶ್ರೀ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ UG/PG ಸ್ಟಡೀಸ್, ಜೊತೆಗೆ ಅನೇಕ ಸಂಸ್ಥೆಗಳ ಗೌರವಾನ್ವಿತ ಅಧ್ಯಕ್ಷರಾಗಿ ಹಾಗೂ ಅಜೀವ ಸದಸ್ಯರಾಗಿ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಶ್ರೀಯುತರ ಶೈಕ್ಷಣಿಕ ಸಾಧನೆಗಳು ಅನೇಕ, ಅವುಗಳಲ್ಲಿ ಕೆಲವೊಂದನ್ನು ಮಾತ್ರ ಹೆಸರಿಸ್ತೇನೆ. 200ಕ್ಕೂ ಹೆಚ್ಚು ಉದ್ಯೋಗ ಮೇಳಗಳ ಆಯೋಜನೆ, ಅದರಲ್ಲಿ 10,000ಕ್ಕೂ ಹೆಚ್ಚು ನಿರುದ್ಯೋಗಿಗಳು ಉದ್ಯೋಗ ಪಡೆದುಕೊಂಡು ಸ್ವಾವಲಂಬಕರಾಗಿದ್ದಾರೆ. ಇವರ ನೇತೃತ್ವದಲ್ಲಿ ನಮ್ಮ ಬನಶಂಕರಿ ಪದವಿ ಕಾಲೇಜ್ ಸತತ 3 ಬಾರಿ ನ್ಯಾಕ್ನಿಂದ A ಗ್ರೇಡ್ ಪಡೆದಿದ್ದು, 4ನೇ ಬಾರಿ A+ ಗ್ರೇಡ್ ಪಡೆದಿದ್ದು ಹೆಮ್ಮೆಯ ವಿಷಯವೇ ಸರಿ. ಮೋರ್ ದೆನ್ 3 lakhs ಬುಕ್ಸ್ಗಳ ಕಾಂಪಿಟೇಟಿವ್ ಲೈಬ್ರರಿ ನಿರ್ಮಾಣ ಕೂಡ ಇವರ ಯಶಸ್ಸಿಗೆ ಸೇರಿದೆ. ಹಾಗೂ ವಿವಿಧ ಅಂಗ ಸಂಸ್ಥೆಗಳ ಕಟ್ಟಡಗಳು ಮತ್ತು ಕ್ಯಾಂಪಸ್ಗಳು ನವೀಕರಣಗೊಂಡು ನಡೆಸುತ್ತಿರುವುದನ್ನು ನಾವೆಲ್ಲ ನೋಡ್ತಾನೆ ಇದ್ದೀವಿ. ಅದಕ್ಕೂ ಹೆಚ್ಚು ರಸ್ತೆ ಸುರಕ್ಷತಾ ಸಪ್ತಾಹ, ಮತದಾನ ಜಾಗೃತಿ ಕಾರ್ಯಕ್ರಮ, ಹೀಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿರುವ ಇವರ ಅನುಪಮ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಅತ್ಯುತ್ತಮ ಸಂಘಟನಾಕಾರ, ಅಜಂತಾ ರಾಷ್ಟ್ರರತ್ನ, ರಾಷ್ಟ್ರೀಯ ವಿದ್ಯಾ ಸರಸ್ವತಿ, ಶಾಲ್ಮಲಾ ಸಂಪದ, ರಾಜ್ಯೋತ್ಸವ ಪ್ರಶಸ್ತಿ, ಧೀಮಂತ ವ್ಯಕ್ತಿ, ಅಂತಃಕರಣ ಪ್ರಶಸ್ತಿ, ಸೇವಾ ಸಮಾಜ ಭೂಷಣ, ಅಂತಾರಾಷ್ಟ್ರೀಯ ಬೆಸ್ಟ್ ಹ್ಯುಮ್ಯಾನಿಟೇರಿಯನ್ ಮುಂತಾದ ಪುರಸ್ಕಾರಗಳಿಂದ ಸತ್ಕರಿಸಿದೆ. ಇದೇ ಸಂಸ್ಥೆಯಲ್ಲಿ ಸತತ 54 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ನಮ್ಮೆಲ್ಲರ ನೆಚ್ಚಿನ AP ಸರ್ ಅವರು ಇದೇ ಸೋಮವಾರ ಅಂದರೆ ಏಪ್ರಿಲ್ 6, 2026ರಂದು 75ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ, ಜೀವೇವ ಶರದ ಶತಂ ಅಂತ ಪ್ರಾರ್ಥಿಸ್ತಾ ಅವರನ್ನು ಮತ್ತೊಮ್ಮೆ ವೇದಿಕೆಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ವಿದ್ಯಾದಾನ ಏನಿದೆ, ಯಾವಾಗಲೂ ನಾನು ಹೇಳ್ತಿರ್ತೀನಿ, ತುಂಬ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ. ಬಟ್ ಬರೀ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಟ್ಟಿದ ತಕ್ಷಣ ಅಲ್ಲಿ ನಿಜವಾಗ್ಲೂ ವಿದ್ಯಾದಾನ ನಡೀತಾ ಇದೆಯಾ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ಇವತ್ತು ಜಗತ್ತಿನಲ್ಲಿ ಅತ್ಯುತ್ತಮ ಇಂಡಸ್ಟ್ರಿ ಅಂದರೆ ಎಜುಕೇಷನ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಈವನ್ ಮೆಡಿಕಲ್ ಫೀಲ್ಡ್ ಹ್ಯಾಸ್ ಬಿಕಮ್ ಎ ವೆರಿ ಬಿಗ್ ಇಂಡಸ್ಟ್ರಿ. ಬಟ್ ಇವತ್ತು ನಾವೇನಾದರೂ ಒಂದು ಸಂಸ್ಥೆಯಲ್ಲಿ ಸರಿಯಾದ ವಿದ್ಯಾದಾನ ನಡೀತಾ ಇದೆ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ, ವಿದ್ಯಾದದಾತಿ ವಿನಯಂ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್ ಅಲ್ಲಿರೋ ಡಿಸಿಪ್ಲೀನು ಅಥವಾ ಇನ್ಸ್ಟಿಟ್ಯೂಷನ್ ಅಲ್ಲಿರೋ ಡಿಸಿಪ್ಲೀನು, ಟೀಚರ್ಸು ಫ್ಯಾಕಲ್ಟಿ ಮೆಂಬರ್ಸ್ ಅಲ್ಲಿರೋ ಡಿಸಿಪ್ಲೀನು, ಜೊತೆಗೆ ಮ್ಯಾನೇಜ್ಮೆಂಟ್ ಅಲ್ಲಿರೋ ಡಿಸಿಪ್ಲಿನ್ ಇಂದ ನಮಗೆ ಗೊತ್ತಾಗುತ್ತೆ ಆ ಇನ್ಸ್ಟಿಟ್ಯೂಷನ್ ಏನಿದೆ ಸರಿಯಾದ ದಾರಿಯಲ್ಲಿ ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಕೈಲಾದಷ್ಟು ಕೊಡುಗೆ ಕೊಡ್ತಾ ಇದೆಯಾ ಇಲ್ಲ ಅಂತ ಖಂಡಿತ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನನಗೆ ಈ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯ ಅತಿಥಿಗಳಾಗಿ ಬರಮಾಡಿಕೊಂಡಿದ್ದ ಈ JSS ವಿದ್ಯಾಸಂಸ್ಥೆಯ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅಂತಲೇ ಹೇಳ್ಬೋದು. ನೀವೆಲ್ಲ ನೋಡ್ತೀರಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅವರು ನನ್ನ ಬಗ್ಗೆ ಏನು ಮಾತಾಡಲೇಬೇಡಿ ಅಂತ ಹೇಳ್ಬಿಟ್ರು. ಅಂದ್ರೆ ಹೀಸ್ ಆಕ್ಷನ್ಸ್ ಸ್ಪೀಕ್ ಲೌಡರ್ ದ್ಯಾನ್ ಹೀಸ್ ವರ್ಡ್ಸ್ ಅನ್ಸುತ್ತೆ. ಸೊ ಈ ರೀತಿ ಅತ್ಯುತ್ತಮ ಮಾರ್ಗದರ್ಶನದಲ್ಲಿ ಈ JSS ಸಂಸ್ಥೆ ನಡೀತಾ ಇರೋದು ನನಗೆ ತುಂಬಾ ಸಂತೋಷದ ವಿಷಯ. ಯಾಕಂದ್ರೆ ನಾವು ಒಂದು ಜಂಟಿ ನಿರ್ದೇಶಕರಾಗಿ ಯಾವ್ದಾದ್ರು ಕಾಲೇಜ್ ಹೋದಾಗ ನನಗೆ ಯಾವ್ದಾದ್ರು ಕಾಲೇಜಿಂದ ತುಂಬಾ ಕಂಪ್ಲೇಂಟ್ಸ್ ಬಂದ್ರೆ ಮೇನ್ ಹೇಳಬಾರ್ದು ಈ ವಿಷಯ, ಬಟ್ ಮೇನ್ ಕಂಪ್ಲೇಂಟ್ಸ್ ಬರೋದು ದ ಡಿಫರೆನ್ಸಸ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಅಂಡ್ ಫ್ಯಾಕಲ್ಟಿ ಮೆಂಬರ್ಸ್.
ಅಂತ ಹೇಳ್ಬೋದು. ಸೊ ಈ ರೀತಿ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ನಮಗೆ ಅಂತ ಹೇಳಿದ್ರೆ ಈ JSS ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ಬೋದು. ಇಲ್ಲಿ ಎಲ್ಲ ಟೀಚರ್ಸು ತುಂಬ ಸಂತೋಷವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅವರ್ ಪ್ರೊಫೆಷನಲ್ ಲೈಫ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಪರ್ಸನಲ್ ಲೈಫ್ ಆಲ್ಸೋ. ಸೊ ಇಲ್ಲಿ ಪ್ರೊಫೆಷನಲ್ ಲೈಫು ಮೋಸ್ಟ್ ಆಫ್ ಅವರ್ 50% ಆಫ್ ಅವರ್ ಲೈಫ್ ಪ್ರೊಫೆಷನಲ್ ಲೈಫ್ ವಿಲ್ ಬಿ ಇನ್ ದ ಇನ್ಸ್ಟಿಟ್ಯೂಷನ್ ವೇರ್ ವಿಲ್ ಬಿ ವರ್ಕಿಂಗ್. ಸೊ ಇಂಥ ಒಂದು ಉತ್ತಮ ವಾತಾವರಣ ಈಗ ಸೃಷ್ಟಿ ಮಾಡಿ ದಟ್ ಟು ಇನ್ ಎ ವೆರಿ ಸ್ಪ್ರಾಲಿಂಗ್ ಕ್ಯಾಂಪಸ್. ದರ್ ಇಸ್ ನೋ ಡೌಟ್ ನಿಮಗೆ A ಗ್ರೇಡ್ ಬಂದಿದೆ ಯಾಕಂದ್ರೆ ಅಂದರೆ ಅದಕ್ಕೆ ಬೇರೆ ಸಂಶಯನೇ ಇಲ್ಲ. ಯಾಕಂದರೆ ಯು ಡಿಸರ್ವ್ ದಿಸ್. ವಾಟ್ ಎವರ್ ಯು ಹ್ಯಾವ್ ಗಾಟ್, ಐ ಕ್ಯಾನ್ ಸೇ ಪ್ರೌಡ್ಲಿ ದಟ್ ಯು ಡಿಸರ್ವ್ ವಾಟ್ ಆಲ್ ಯು ಹ್ಯಾವ್ ಟುಡೇ. A+ ಆಗಲಿ ಏನೇ ಆಗಲಿ. ಇನ್ನೊಂದು ನನಗೆ ತುಂಬ ಇಷ್ಟವಾಗಿದ್ದಂದರೆ ನಿಮ್ಮ ಯೂನಿಫಾರ್ಮ್ ಕಲರ್. That pista color is my favorite color. I was very happy to see uniform ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. So I can congratulate all the students, all the teachers and management for your dedicated and sincere work. So with these few words, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ನಿಜವಾಗ್ಲೂ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ, ತುಂಬ ಶಿಸ್ತಿನಿಂದ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ಅನಿಮಲ್ಸ್ ಅಂದ ತಕ್ಷಣ ನಮ್ಗೆ ಏನು ಅನಿಸುತ್ತೆ, ವಾಟ್ ಯು ಥಿಂಕ್ ಆಫ್ ಅನಿಮಲ್ಸ್ ಆರ್ ಪ್ಲಾಂಟ್ಸ್? ಯಾಕಂದರೆ ಬಾಟ್ನಿ ಝೂಲಜಿ ಅನ್ನೋದು 2 ಸಿಸ್ಟರ್ ಬ್ರಾಂಚಸ್ ಅಂತ ಹೇಳ್ಬೋದು ನೇಚರ್. ಬಿಕಾಸ್ ಇಟ್ ಈಸ್ ಎ ಗಾಡ್ಸ್ ಕ್ರಿಯೇಷನ್. ಟು ಅಂಡರ್ಸ್ಟ್ಯಾಂಡ್ ದ ಕ್ರಿಯೇಟರ್, ಅಂಡರ್ಸ್ಟ್ಯಾಂಡ್ ದ ಕ್ರಿಯೇಷನ್ ಅಂತಾರೆ. ಸೊ ಅದು ತುಂಬ ದೊಡ್ಡ ಮಾತು ಅನಿಸ್ಬೋದು, ಅಯ್ಯೋ ನಮ್ಗೆ ಅದು ಸಾಧ್ಯ ಅನ್ಬೋದು, ದೊಡ್ಡ ದೊಡ್ಡ ಋಷಿಮುನಿಗಳಿಗೆ ಮಾತ್ರ ಸಾಧ್ಯ ಅನಿಸುತ್ತೆ, ಅವರೆಲ್ಲ ಬಿಟ್ಟು ಕಾಶಿಗೋ ಎಲ್ಲೋ ಹಿಮಾಲಯಸ್ಗೆ ಹೋಗ್ಬಿಟ್ಟು ಈ ಸಾಧನೆ ಮಾಡೋರು. ಸೊ ಎನಿಹೌ, ಆಸ್ ಎ ಸ್ಟೂಡೆಂಟ್ ಆಫ್ ಬಾಟ್ನಿ ಅಂಡ್ ಝೂಲಜಿ, ನಾನು CBSE ಸ್ಟೂಡೆಂಟು, ಹಾಗಾಗ್ಬಿಟ್ಟು ಐ ಕ್ಯಾನ್ ಆಲ್ವೇಸ್ ಟೆಲ್ ದಟ್ ಟು ಅಂಡರ್ಸ್ಟ್ಯಾಂಡ್ ದ ಲೈಫ್ ಸೈನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಏನಾಗಿದೆ, ಬಾಟ್ನಿ ಝೂಲಜಿ ಅಂದರೆ ಸ್ಟೂಡೆಂಟ್ಸಲ್ಲಿ ಪರ್ಟಿಕ್ಯುಲರ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಮಗೆ ಇಂಜಿನಿಯರಿಂಗು, ಮೆಡಿಕಲ್ ಫೀಲ್ಡ್ಸ್, ಬೇರೆ ಬೇರೆ ಫೀಲ್ಡ್ಸ್ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ. ಬಟ್ ನಾವು ನೋಡಬೇಕಾದ್ರೆ ವೆದರ್ ಯು ಆರ್ ಎ ಗ್ರೇಟ್ ಫಿಸಿಷಿಯನ್ ಆರ್ ಎ ಮ್ಯಾಥಮೆಟಿಷಿಯನ್, ಆಲ್ ದೀಸ್ ಪೀಪಲ್ ಆರ್ ಇನ್ಸ್ಪೈರ್ಡ್ ಬೈ ದ ನೇಚರ್ ಓನ್ಲಿ. ಇವಾಗ ತಾನೇ ಹೇಳ್ತಾ ಇದೆ, ಫೆಬನಾಶಿಯಲ್ ನಂಬರ್ ಅಂತ ಒಂದು ಹೇಳ್ತಾರೆ ಮ್ಯಾಥಮೆಟಿಕ್ಸ್ನಲ್ಲಿ. ಅದು ಕಂಡು ಹಿಡಿದಿದ್ದು ಬಿಕಾಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ಪೆಟಲ್ಸ್ ಇನ್ ಎ ಫ್ಲವರ್ ಅಂತ ಹೇಳ್ತಾರೆ. ದ ಎಂಟೈರ್ ನೇಚರ್ ಇಸ್ ಕ್ರಿಯೇಟೆಡ್ ಅರೌಂಡ್ ದಿಸ್ ನಂಬರ್ ಅಂತ ಹೇಳ್ತಾರೆ. ಅದೆಲ್ಲ ಬಿಡಿ, ಈವನ್ ಯು ಆಲ್ ಮಸ್ಟ್ ಹ್ಯಾವ್ ಹರ್ಡ್ from the flight of birds, the scientists have discovered the aerodynamics of the flights. Even today, if you go to Indian Institute of Science and you hope you know the aerodynamic research nadita ide, one of the prestigious institutions in India, Indian Institute of Science, Bangalore ಅಲ್ಲಿ ಒಂದು ವಾಲ್ ಇರುತ್ತೆ. ಆ ವಾಲಿಂದ ಅವರು ಹೈ ಸ್ಪೀಡ್ ಏರ್ನ ಬಿಡ್ತಾರೆ. ಅದು ಬಿಟ್ಟಿದ ಮೇಲೆ how the aircrafts which they have created will behave in the high speed of the air and the air blown alli study ಮಾಡ್ತಾರೆ. ಆ ಸ್ಟ್ರಕ್ಚರ್ ಆಫ್ that wall ನೀವು ನೋಡಿದ್ರೆ, that structure they have constructed based on the structure of or architecture of the honey bee nest. ನೀವೆಲ್ಲ ನೋಡ್ತಿದ್ರೆ ಕಾಮನ್ ಆಗಿ ಹೈ ಬಿಲ್ಡಿಂಗ್ ಅಂದ್ರೆ ಎಲ್ಲಾನು ಹನಿ ಬಿ ನೆಸ್ಟ್ ನೋಡ್ತಿರ್ತೀರ. ಬಟ್ ನಾವು ಯಾವತ್ತೂ ಅದರಲ್ಲಿ ಇರೋ ಮ್ಯಾಥಮೆಟಿಕ್ಸು, ಫಿಸಿಕ್ಸು ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಬಯಾಲಜಿ ಸ್ಟೂಡೆಂಟ್ಸು. ಸೊ ನಾವು ವಾಟ್ ಐ ಮೀನ್ ಟು ಸೇ ಇಸ್ ದಟ್ ಅಲ್ಟಿಮೇಟ್ಲಿ ಇಟ್ ಈಸ್ ದ ನೇಚರ್ ವಿಚ್ ಈಸ್ ಗೋಯಿಂಗ್ ಟು ಇನ್ಸ್ಪೈರ್ ದ ಆಲ್ ದ ಸೈಂಟಿಸ್ಟ್, ಫಿಸಿಕ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನಾವು ಕ್ರಿಯೇಷನ್ ಆಫ್ ಗಾಡ್ನ ಜಾಸ್ತಿ ಅಡ್ಮೈರ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ. We admire the creations of human beings. ಸಣ್ಣ ಮಕ್ಕಳನ್ನು ನೋಡಿ ಅವ್ರು ಏನು ಇಷ್ಟಪಡ್ತಾರೆ ಹೇಳಿ, ವೆಹಿಕಲ್ಸ್, ಕಾರ್ಸ್ ಸ್ಪೆಷಲಿ. ಎಲ್ಲ ಹೆಣ್ಮಕ್ಳಿಗೂ ನಾನು ಕೇಳಿದ್ರೆ, ನೀವು ಮಾರ್ಕೆಟ್
ಮಾರ್ಕೆಟಲ್ಲಿ ಯಾವುದಪ್ಪ ಹೊಸ ವೆಹಿಕಲ್ ಬಂದಿದೆ ಅಂತ, ಯಾವ ಮಾಡಲು, ಯಾವ್ದು ಒಳ್ಳೆಯದು, ಯಾವ್ದು ಚೆನ್ನಾಗಿದೆ, ಯಾವ ರೀತಿ ಫ್ಯೂಯಲ್ ಕನ್ಸಂಪ್ಷನ್ ಎಲ್ಲ ಹೇಳ್ಬಿಡ್ತಾರೆ, ಕೆಪಾಸಿಟಿ ಅಲ್ವಾ ಎಲ್ಲ ಹೇಳ್ಬಿಡ್ತೀರ. ಅದೇ ಹೆಣ್ಮಕ್ಳು ಹೇಳಿದ್ರೆ ಮಾರ್ಕೆಟಲ್ಲಿರೋ ಎಲ್ಲ ಫ್ಯಾಷನ್ ಬಗ್ಗೆ ಮಾತಾಡ್ತಾರೆ, ಹೌದಾ? ಐ ಆಮ್ ಸಾರಿ ಟು ಸೇ ದಿಸ್. ನಿಜವಾಗ್ಲೂ ವಿ ಶುಡ್ ಚೇಂಜ್ ಅವರ್ ಪರ್ಸೆಪ್ಷನ್ ಆರ್ ಥಿಂಕಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ we should start admiring the creation of God, because we are part of nature and nature can survive. ಇಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳಿದ್ರು ಪ್ರೊಟೆಕ್ಟಿಂಗ್ ದ ನೇಚರ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ. ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು. ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ನೇಚರ್, ಅದರ್ವೈಸ್ ನೇಚರ್ ವಿಲ್ ಸರ್ವೈವ್. Nature has survived from the times immemorial. From long back, nature existed, it will exist. Without us, with us or without us. ನಾವೆಲ್ಲಿದ್ರೂ ಭೂಮಿ ನಡೆಯುತ್ತೆ. ಐನ್ಸ್ಟೈನ್ ಹೇಳಿದಾರಲ್ಲ, ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ರು, ಭೂಮಿ ಮೇಲೆ ಹನಿ ಬೀಸ್ ಇಲ್ಲ ಅಂದ್ರೆ 3 ದಿವಸದಲ್ಲಿ human beings will disappear from the earth ಅಂತ ಹೇಳಿದ್ದಾರೆ. That means we are only part of nature, and if we are serving the nature, if we are trying to protect the nature, we are trying to protect ourselves ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಈ ಸಂದರ್ಭದಲ್ಲಿ ಜಾಸ್ತಿ ಮಾತಾಡೋದು ಬೇಡ ಅನಿಸುತ್ತೆ, ಯಾಕಂದ್ರೆ we are all learned professors or the students. I only wish that you get more and more inspirations from the nature and reach the greater heights in your life and contribute to the nature. And I'm very happy that your Honorable Secretary has shown you a best example. He has set a best example by adopting the animals during the celebrations of his birthday. I hope each one of you, each student here get inspired by this act, and you will celebrate your birthdays in future in the same manner. With these few words, I like to once again thank the organizers of this wonderful program for remembering me and making me the part of this program, and also all of you for the patient listening. Thank you one and all. ಡಾಕ್ಟರ್ ಕರೀಮುನ್ನೀಸಾ ಸೈಯದವರು ಒಂದು ಮಾತು ಹೇಳಿದರು. ಪರ್ಟಿಕ್ಯುಲರ್ಲಿ ಅಬೌಟ್ ಈ ನೇಚರ್ ಬಗ್ಗೆ ಹೇಳಿದರು. ವನ್ಯಜೀವಿಗಳ ತತ್ವ ಸ್ವೀಕಾರ ಅತಿ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಿದರು. ಈಗ ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲ ಸೇರಿಕೊಂಡು ಒಂದು ಸಭೆ ಮಾಡಿ ಸಾಕಷ್ಟು ಹಣವನ್ನು 55,000 ರೂಪಾಯಿಯನ್ನು ಸಂಗ್ರಹ ಮಾಡಿ, ನಾನು ಹೇಳಿದ್ದೆ ನನ್ನ ಕಾಂಟ್ರಿಬ್ಯೂಷನ್ ಏನಾದರೂ ಕೊಡ್ತೇನೆ ಅಂತ ಹೇಳಿ, ನನ್ನಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ 55,000 ರೂಪಾಯಿ ಅವರೇ ಸಂಗ್ರಹ ಮಾಡಿದ್ದು, ಪೂರ್ಣವಾಗಿ ಸಂಗ್ರಹ ಮಾಡಿ ಅದನ್ನು ಈ ವನ್ಯಜೀವಿಗಳ ದತ್ತು ಸ್ವೀಕಾರಕ್ಕೋಸ್ಕರವಾಗಿ ಉಪಯೋಗ ಮಾಡತಕ್ಕಂಥದ್ದು ಅತಿ ಸಂತೋಷವನ್ನು ಉಂಟು ಮಾಡಿದೆ. ಅದೇ ರೀತಿ ಪದೇ ಪದೇ ಈ ರೀತಿ ಕಾರ್ಯಕ್ರಮ ಮಾಡಲಿ ಅಂತೇಳಿ ಅವರನ್ನ ಕೇಳ್ಕೊಳ್ತಾರೆ. ಯಾಕಂದ್ರೆ ನಾನು ಕೊಡತಕ್ಕಂಥದ್ದೇನು ಇರುವುದಿಲ್ಲ, ಹಾಗಾಗಿ ಪದೇ ಪದೇ ಇದೇ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿ ಫಾರೆಸ್ಟ್ ಆಫೀಸರು ಕೂಡ ಬರಬೇಕು, ಅದೇ ರೀತಿಯಾಗಿ ಇಲ್ಲಿಯ ಸಂಸ್ಥೆಯವರು ಕೂಡ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಈ ಸಂಸ್ಥೆ ಬೆಳಕಲಿಕ್ಕೆ ಯಾವ ಕಾರಣ ಅಂತ ಹೇಳಿದ್ರೆ, ಆರಂಭದಲ್ಲಿ RS ಹುಕ್ಕೇರಿಕರ್ ಮಾಸ್ತರ್ ಅವರು ಕಾರಣ. ಈ ಸಂಸ್ಥೆಯನ್ನು ಕಟ್ಟಿದವರು ಹುಕ್ಕೇರಿಕರ್ ಮಾಸ್ತರ್ 1944ರಲ್ಲಿ ಮೊದಲನೇ ಪ್ರಾಚಾರ್ಯರಾಗಿ BM ಶ್ರೀಕಂಠಯ್ಯ, BM ಶ್ರೀ ಅಂತೇಳಿ ಅಲ್ಲಿ ಹೆಸರನ್ನ ಹಾಕಬೇಕಂತೇಳಿ ನಾವು ಆ BM ಶ್ರೀಕಂಠಯ್ಯ ವೇಟಿಂಗ್ ರೂಮ್ ಅಂತಕ್ಕಂಥ ಒಂದು ಹೆಸರಿಟ್ಟಿದ್ದೇವೆ. BM ಶ್ರೀಕಂಠಯ್ಯ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದು, ಆದರೆ ಕರ್ನಾಟಕಕ್ಕೋಸ್ಕರವಾಗಿ ಕರ್ನಾಟಕದ ಏಕೀಕರಣಕ್ಕೋಸ್ಕರವಾಗಿ ದುಡಿದಿರ್ತಕ್ಕಂಥ ಮನುಷ್ಯ. ಮಂಡ್ಯ ಕಡೆಯಿಂದ ಆ ಕಡೆಯಿಂದ ಬಂದು ಇಲ್ಲಿ ಪ್ರಾಚಾರ್ಯರಾಗಿ ಮೊದಲನೇ ಪ್ರಾಚಾರ್ಯರಾಗಿ ಇಂಗ್ಲಿಷ್ನ ಪ್ರಾಚಾರ್ಯರಾಗಿ ಕನ್ನಡದ ಧ್ವಜವನ್ನು ಎತ್ತಿ ಹಿಡಿದವರು. ಫಾರ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ಈ ಡಿಡ್ ಎ ಲಾಟ್.
ಅದರಲ್ಲಿ ಅವರು ಬರೆದಿರತಕ್ಕಂತಹ ಕೃತಿಗಳಲ್ಲಿ ಪ್ರಸಿದ್ಧವಾದದ್ದು ಏರಿ ಸೇರಿ ಹಾರಿ ಸೇರಿ ಕನ್ನಡಿಗರ ಬಾವುಟ ಅನ್ನತಕ್ಕಂಥ ಒಂದು ಕೃತಿಯ ಮೂಲಕವಾಗಿ ನಮ್ಮನ್ನೆಲ್ಲ ಹುರಿದುಂಬಿಸಿದ್ರು ಆ ಸಂದರ್ಭದಲ್ಲಿ. ಯಾಕಂದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ 20 ಕರ್ನಾಟಕದ ಪ್ರದೇಶಗಳು 20 ಭಾಗವಾಗಿ ಹಂಚಿ ಹೋಗಿತ್ತು. ಕರ್ನಾಟಕ ಅಂತ ಹೇಳಿದ್ರೆ ಮೈಸೂರು ಅಂತ ಹೇಳಿದ್ರೆ ಹಳೆ ಮೈಸೂರಿನ ಭಾಗ ಏನಿದೆ 7-8 ಜಿಲ್ಲೆಗಳು. ಅದು ಬಿಟ್ಟರೆ ಉಳಿದದ್ದೆಲ್ಲ ಬೇರೆ ರಾಜ್ಯಗಳ ಬೇರೆ ಸ್ವತಂತ್ರವಾಗಿರತಕ್ಕಂಥ ರಾಜ್ಯಗಳಿದ್ದು ಅದನ್ನೆಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಬೇಕು ಅನ್ನತಕ್ಕಂಥ ಹಂಬಲ BM ಶ್ರೀಕಂಠಯ್ಯ, ಇದರ ಮೊದಲನೇ ಪ್ರಾಚಾರ್ಯರಾಗಿರ್ತಕ್ಕಂಥ BM ಶ್ರೀಕಂಠಯ್ಯವರಿಗೆ ಇತ್ತು. ಅದಕ್ಕೋಸ್ಕರವಾಗಿ ಅವರು ಧಾರವಾಡ ಕಡೆ ಪ್ರಯಾಣ ಮಾಡಿ ಇಲ್ಲಿ ಪ್ರಾಚಾರ್ಯರಾಗಿ ಅವರು ಹಲವಾರು ಕೃತಿಯನ್ನು ಬರೆದಿದ್ದಾರೆ. ಅದರಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಸಣ್ಣ ಮಕ್ಕಳ ಪದ್ಯ ಏನಿದೆ ಅವರು ಇಂಗ್ಲೀಷ್ ಓದಿಸ್ತಾರೆ, ಕನ್ನಡದಲ್ಲಿ ಶ್ರೇಷ್ಠ ಬರಹಗಾರರು ಆಗಿತ್ತು, ವಾಗ್ಮಿಗಳು ಆಗಿತ್ತು. ಅವರು ಬರೆದಿರತಕ್ಕಂತಹ ಒಂದು ಪದ್ಯ ಅಂತ ಹೇಳಿದರೆ ಇವೆಲ್ಲ ಎಲಿಮೆಂಟರಿ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ದೀರಿ, LKG UKGಯಲ್ಲಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಂತ ಅದನ್ನೇ ಕನ್ನಡದಲ್ಲಿ ಅದೇ ದಾಟಿಯ ಹಾಗೆ ಅದೇ ಮಾತ್ರೆಗಳು ಬರುವ ಹಾಗೆ ಬರೆದಿದ್ದಾರೆ. ಟ್ವಿಂಕಲ್ ಟ್ವಿಂಕಲ್ ಅಂದರೆ ಇರುವಾಗ ನಿನಿಗೆಲೆ ನಿನಿಗೆಲೆ ನಕ್ಷತ್ರ ಏನಿದು ಜ್ಯೋತಿ ಹೋಗುವ ಚಿತ್ರ, ಏನಿದು ಜ್ಯೋತಿ ಹೋಗುವ ಚಿತ್ರ ಬಹಳ ಸುಂದರವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಂತಹ ಪ್ರಾಚಾರ್ಯರು ಈ ಕಾಲೇಜಿನ ಮೊದಲನೇ ಪ್ರಾಚಾರ್ಯ 1944ನಲ್ಲಿ. ಇದು 75 ವರ್ಷಗಳನ್ನು ಪೂರೈಸಿರತಕ್ಕಂಥ ಒಂದು ಸಂಸ್ಥೆ. ಈ ಮೊದಲನೇ ಸಂಸ್ಥೆ JSS ಬನಶಂಕರಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜ್. 49ರಲ್ಲಿ ಸೈನ್ಸ್ ಕಾಲೇಜ್ ಆಯಿತು, 56ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ಆಯಿತು, 56ರಲ್ಲಿ ಲಾ ಕಾಲೇಜ್ ಆಯಿತು. ಈಗ ಲಾ ಕಾಲೇಜ್ ಹುಬ್ಳಿಯಲ್ಲಿದೆ. ಆಮೇಲೆ ಮುಂದೆ ಹಲವಾರು ಸಂಸ್ಥೆಗಳು ಹುಟ್ಟುಕೊಂಡು IR PRC ಅಂತೇಳಿ ಹುಟ್ಕೊಂಡು 1943ರಲ್ಲಿ ಅವರು ಕಾಲ BM ಶ್ರೀಕಂಠಯ್ಯ ಕಾಲ ಆದ ನಂತರ ಈ ಸಂಸ್ಥೆ ಕ್ರಮೇಣವಾಗಿ ಆರ್ಥಿಕವಾಗಿ ದುಸ್ಥಿತಿಯನ್ನು ಪಡೆದು 73ರಲ್ಲಿ ಈ ಸಂಸ್ಥೆ ಪೂರ್ಣವಾಗಿ ಮುಚ್ಚುವ ಸ್ಥಿತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಪೂಜ್ಯ ಹೆಗಡೆಯವರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ಹೆಗಡೆಯವರು, ಅವರಿಗೆ 25 ವರ್ಷ ವಯಸ್ಸು. ಅವರಿಗೆ 68ರಲ್ಲಿ ಅವರ ತಂದೆ ನಿಧನರಾದಾಗ ಅವರು ಪಟ್ಟಾಭಿಷಿಕ್ತರಾದರು. 73ರಲ್ಲಿ ಇದನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇದರ ಪರಿಸ್ಥಿತಿ ಎಂಥ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಟೀಚರ್ಸಿಗೆ 1 ವರ್ಷ ಸಂಬಳ ಕೊಟ್ಟಿಲ್ಲ. ಮೊದಲನೇದಾಗಿ 6 ತಿಂಗಳು ಸಂಬಳವನ್ನು ಈಗ ಗಂಟಿನಲ್ಲಿ ಕೊಟ್ಟರು, ಸುಣ್ಣ ಬಣ್ಣ ಕೊಟ್ಟರು. ಆಮೇಲೆ ಇದನ್ನೆಲ್ಲ ಡೆಕೋರೇಟ್ ಮಾಡಿದರು. ಆಮೇಲೆ ಆ ಸಂದರ್ಭದಲ್ಲಿ ಪಾಟೀಲ್ ಪುಟ್ಟಪ್ಪ ಅವರು ಒಂದು ಮಾತು ಹೇಳ್ತಾರೆ, ಉತ್ತರ ಕರ್ನಾಟಕದ ಜನ ಮಾತಾಡ್ಕೊಳ್ತಾ ಇದ್ರಂತೆ, ಸತ್ತ ಹಾವನ್ನು ಹೆಗ್ಡೆಯವರು ತಮ್ಮ ಕುತ್ತಿಗೆ ಹಾಕ್ಕೊಂಡಿದ್ದಾರೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ರಂತೆ. ಆದರೆ ಆ ಸತ್ತ ಹಾವು ಏನಿದೆ ಅದನ್ನು ಜೀವಂತ ಹಾವನ್ನಾಗಿ ಮಾಡಿ ಈ ಸಂಸ್ಥೆಯನ್ನು ಬೆಳೆಸಿದ್ರು. 5 ವರ್ಷಗಳ ಕಾಲ 78-79ರ ತನಕ ಈ ಸಂಸ್ಥೆ ಬೆಳೀಬೇಕಾಗಿದ್ದರೆ ಹಲವಾರು ಕಷ್ಟಪಡಬೇಕಾಯಿತು. ಕಟ್ಟಗಳಿಗೆ 78ರಿಂದ ನಾವು ಹಿಂದೆ ನೋಡಿದ್ದೇ ಇಲ್ಲ. 73ರಲ್ಲಿ ಈ ಸಂಸ್ಥೆಯನ್ನು ತೆಗೆದುಕೊಂಡಾಗ ವಜ್ರಕುಮಾರ್ ಅಂತೇಳಿ ಕಾರ್ಯದರ್ಶಿಗಳಾಗಿದ್ದರು. ಅವರ ಸಂದರ್ಭದಲ್ಲಿ ನಾನು ಕೂಡ 73ರಲ್ಲಿ ಬಂದೆ. 78-79ರ ಹೊತ್ತಿಗೆ ಈ ಸಂಸ್ಥೆ ಏನಾಯಿತು ಅಂತಿದ್ರೆ, ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿ 3000ಕ್ಕೆ ಮುಗಿಯಿತು. ಹಿಂದೆ 1970ರಲ್ಲಿ ಎಷ್ಟು ಸಂಖ್ಯೆ ಇತ್ತು ಅಷ್ಟೇ ಸಂಖ್ಯೆ ಮುಗಿತು. ಆಮೇಲೆ ನಾವು ಹಿಂದಿರುಗಿ ನೋಡಿದ್ದಿಲ್ಲ. ಸತತವಾಗಿ ಬೆಳೀತಾ ಬಂದು ಸದ್ಯಕ್ಕೆ ಇಡೀ JSSನಲ್ಲಿ 22,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಕ್ಯಾಂಪಸ್ನಲ್ಲಿ 17,000 ಮಕ್ಕಳು, 3 ಕ್ಯಾಂಪಸ್ನಲ್ಲಿ 5,000 ಮಕ್ಕಳು, ಒಟ್ಟಿಗೆ 22,000 ಮಕ್ಕಳು, 1,300 ಮಂದಿ ಇದರಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ಸಂಸ್ಥೆ ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ
ಆಶ್ರಯ ತಾಣವಾಗಿ ಈಗ ಇಲ್ಲಿ ಕಲಿತಿರತಕ್ಕಂಥ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಸಾಕಷ್ಟು ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಅಂತಹ ಸಂಸ್ಥೆಯನ್ನು ತೆಗೆದುಕೊಂಡು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಇದನ್ನು ಬೆಳೆಸಿದ್ರು. ಆ ಕಾಲದಲ್ಲಿ ಈ ಸಂಸ್ಥೆಗೆ ಇರತಕ್ಕಂತಹ ಸಾಲ ಎಷ್ಟು ಅಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗ್ಬೋದು. 25 ಲಕ್ಷ ಅಂತಂದರೆ ಈಗಿನ ಇದು ಇಂಡೆಕ್ಸ್ ಪ್ರಕಾರ 25 ಕೋಟಿ ರೂಪಾಯಿ. ಆ 25 ಲಕ್ಷವನ್ನು ಪೂಜ್ಯ ಹೆಗ್ಡೆಯವರು ಧರ್ಮಸ್ಥಳದಿಂದ ಅದನ್ನು ಸ್ವಲ್ಪವಾಗಿ ಕೊಟ್ಟು ಪೂರ್ಣಗೊಳಿಸಿದ್ರು. 79 ಹೊತ್ತಿಗೆ ಪೂರ್ಣವಾಗಿ ಇದು ಆರ್ಥಿಕವಾಗಿ ಸ್ಥಿರಗೊಂಡಿತ್ತು. ಅದರ ನಂತರ ಇದೆಲ್ಲ ಡೆವಲಪ್ ಆಗಿರತಕ್ಕಂಥದ್ದು. ಆಮೇಲೆ ನಾವು ಸಂಸ್ಥೆಯನ್ನು ಕಟ್ಟುವ ಸಂದರ್ಭದಲ್ಲಿ ಸಾಲ ತೆಗೆದುಕೊಂಡಿದ್ದೆವು. ಇಲ್ಲಿಗೆ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಸಿಂಡಿಕೇಟ್ ಬ್ಯಾಂಕಿಂದ ಸಾಲ ತೆಗೆದುಕೊಂಡು ಅದಕ್ಕೆ 100% ಬಡ್ಡಿ ಕೊಟ್ಟು ಒಂದೊಂದೇ ಕಟ್ಟಡವನ್ನು ನಾವು ರೂಪಿಸಿದೆವು. ಅಲ್ಟಿಮೇಟ್ಲಿ ಈಗ ಹೋದ ಮೀಟಿಂಗ್ನಲ್ಲಿ ಅಂತೇಳಿ ಈಗ ಒಂದು 2 ವರ್ಷದ ಹಿಂದಿನ ಮೀಟಿಂಗ್ನಲ್ಲಿ ನಮಗೆ ಮ್ಯಾನೇಜ್ಮೆಂಟ್ ಅವರು 28 ಕೋಟಿ ರೂಪಾಯಿಯನ್ನು ಕಟ್ಟಡದ ಸಲುವಾಗಿ ಕೊಟ್ಟರು. 28 ಕೋಟಿ ರೂಪಾಯಿನ ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಿದರು. ಅಂತಹ ಕೀರ್ತಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರಿಗೆ ಸಲ್ಲುತ್ತದೆ. ಅವರಿಗೆ ಈಗ 77ನೇ ವಯಸ್ಸು. 77ರ ವಯಸ್ಸಿನಲ್ಲೂ ಕೂಡ ಬಹಳ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ನ ಮಾಡ್ತಾ ಇದ್ದಾರೆ. 105 ಸಂಸ್ಥೆಗಳಿವೆ. 105 ಸಂಸ್ಥೆಗಳು JSS ಅಲ್ಲದೆ ಸುಮಾರು 80 ಸಂಸ್ಥೆಗಳು 85 ಸಂಸ್ಥೆಗಳು ಬೇರೆ ಬೇರೆ SDM ಹೆಸರಿನಲ್ಲಿ SDM ಇಂಜಿನಿಯರಿಂಗ್ ಕಾಲೇಜ್, SDM ಡೆಂಟಲ್ ಕಾಲೇಜ್, SDM ಮೆಡಿಕಲ್ ಕಾಲೇಜ್ ಅನ್ನತಕ್ಕಂಥ ಹೆಸರಿನಲ್ಲಿ ಇದೆ. ಆ ಸಂಸ್ಥೆಗಳನ್ನು ಬೆಳೆಸಿರತಕ್ಕಂಥ ಕೀರ್ತಿ ಪೂಜ್ಯ ಹೆಗ್ಡೆಯವರಿಗೆ ಸಲ್ಲಬೇಕು. ಅವರ ಆರೋಗ್ಯ ಉತ್ತಮ ಆಗಬೇಕು ಅಂತೇಳಿ ಹಾರೈಸಿ ಈ ದಿವಸ ಇಲ್ಲಿಗೆ ಬಂದು ಕರೀಮುನ್ನೀಸಾ ಮಾನ್ಯ ಜಂಟಿ ನಿರ್ದೇಶಕರು ಕಾಲೇಜ್ ಶಿಕ್ಷಣ ಇಲಾಖೆ ಧಾರವಾಡ ಡಾಕ್ಟರ್ ಕರೀಮುನ್ನೀಸಾ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ನಿಮ್ಮ ಯೂನಿಫಾರ್ಮ್ ಬಗ್ಗೆ ಬಹಳ ಅವರು ಅಪ್ರಿಷಿಯೇಟ್ ಮಾಡಿದರು. ಯೂನಿಫಾರ್ಮ್ ನೋಡಿ ನನಗೆ ಬಹಳ ಖುಷಿಯಾಯಿತು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ. ಇದನ್ನು ಫಸ್ಟಿಗೆ 2003ರಲ್ಲಿ ನಮ್ಮ ಕಾಲೇಜಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. 2003ರಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ 22,000 ಮಕ್ಕಳಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿದೆವು. ಎಲ್ಲ 6 ದಿವಸಗಳು ಕೂಡ ಯೂನಿಫಾರ್ಮ್ ಆಗ್ತಾಯಿದ್ರು. ಈಗ ಆಮೇಲೆ ಒಂದು ಸಂದರ್ಭದಲ್ಲಿ ಬಿಕಾಮ್ ವಿದ್ಯಾರ್ಥಿಗಳು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ನಾವು ಎಲಿಮೆಂಟ್ರಿಯಿಂದ ಯೂನಿಫಾರ್ಮನ್ನು ಹಾಕ್ಕೊಂಡು ಬರ್ತಾ ಇದ್ದೇವೆ, ಕಾಲೇಜಿನಲ್ಲೂ ಕೂಡ ನಮ್ಮ ಒಳ್ಳೊಳ್ಳೆ ಅಂಗಿಗಳಿವೆ, ಒಳ್ಳೊಳ್ಳೆ ಶರ್ಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕಾಗಿದೆ, ಅದಕ್ಕೋಸ್ಕರ ನಾವು ಹಾಕಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಆಯಿತು, ಬುಧವಾರ ದಿವಸ ನಾನು ಎಕ್ಸಂಪ್ಷನ್ ಕೊಡ್ತೇನೆ ಅಂತೇಳಿ ಆ ದಿವಸ ಯೂನಿಫಾರ್ಮ್ ಕಡ್ಡಾಯವನ್ನಾಗಿ ಮಾಡಲಿಲ್ಲ. ಹಾಗೆ ಯೂನಿಫಾರ್ಮನ್ನು ಒಂದು ದಿವಸ ಮಾತ್ರ ಲ್ಯಾಕ್ಸ್ ಮಾಡಿದ್ದೇವೆ. ಅದನ್ನು ಕೂಡ ಕೆಲವರು ಕೇಳ್ತಾರೆ, ಈಗ ಇಂಟ್ರೊಡ್ಯೂಸ್ ಮಾಡಬೇಕು, ಅದಕ್ಕೋಸ್ಕರ ಬರುವ ವರ್ಷ ಅದನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ವಿದ್ಯಾರ್ಥಿ ಸಮೂಹದನ್ನು ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಆದರೆ ಆ ದಿವಸ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳು ಸಮಾನ, ಎಲ್ಲರೂ ಕೂಡ ಶ್ರೀಮಂತರು ಬಡವರು ಅನ್ನತಕ್ಕಂಥ ವ್ಯತ್ಯಾಸ ಇರುವುದಿಲ್ಲ. ಎಲ್ಲರೂ ಕೂಡ ಒಂದೇ ರೀತಿಯ ವಿದ್ಯಾರ್ಥಿಗಳು ಅನ್ನತಕ್ಕಂಥ ಅನಿಸಿಕೆ ವಿದ್ಯಾರ್ಥಿಗಳು ಉಂಟಾಗ್ತದೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಬಹುಶಃ ನಿಮ್ಮ ಒಪ್ಪಿಗೆ ಇದೆ ಅಂತ ತಿಳ್ಕೊಂಡಿದ್ದೇನೆ. ಒಪ್ಪಿಗೆ ಇದೆ. ನನ್ನ SMIUG ನಾನು ಕೇಳ್ತೇನೆ, ನಿಮ್ಮ ಅಭಿಪ್ರಾಯವನ್ನು ಕೇಳಿ ಬರುವ ವರ್ಷ ಇದನ್ನು 6 ದಿವಸವೂ ಯೂನಿಫಾರ್ಮನ್ನು ಮಾಡಿದರೆ ಚೆನ್ನಾಗಿರ್ತದೆ. ಅದರಿಂದಾಗಿ ಈ ದಿವಸ ಮಾನ್ಯ ಜಂಟಿ ನಿರ್ದೇಶಕರು ಇದನ್ನು ನ್ಯಾಪ್ ಮಾಡಿಕೊಟ್ಟುದರಿಂದಾಗಿ ಈ ಒಂದು ಅವಕಾಶ ಉಪಯೋಗ ಮಾಡಿಕೊಂಡು ಇದನ್ನು ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸೊ ಮೇಡಮ್ ಅವರು ತುಂಬ ಮಾತಾಡಿದರು ಅಂತಂದರೆ ಭಾಳ ಉತ್ತಮವಾಗಿರತಕ್ಕಂಥ ಮಾತನ್ನು ಆಡಿದರು. ವನ್ಯಜೀವಿಗಳನ್ನು ಯಾಕೆ ದತ್ತು ತೆಗೆದುಕೊಳ್ಬೇಕು ಅಂತೇಳಿ ನಮ್ಮ ಫಾರೆಸ್ಟ್ ಈಗ ಇರತಕ್ಕಂಥದ್ದು 26%. ದೇಶದ ಇಡೀ ಭಾರತದ 26% ಜಾಗದಲ್ಲಿ ಮಾತ್ರ ಫಾರೆಸ್ಟ್ ಇದೆ. ಸುಮಾರು 76%
ಪ್ರದೇಶದಲ್ಲಿ ಜನವಸತಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ 26% ಅನ್ನ 30% ಇದು ಮಾಡಬೇಕು ಅಂತೇಳಿ ಪ್ರಯತ್ನ ಕೂಡ ನಡೀತಾ ಇದೆ. ಇಸ್ ಅಬೌಟ್ 26 lakhs square kilometer approximately. So ಈ ದಿಸೆಯಲ್ಲಿ ನಮ್ಮ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ಮತ್ತು ಕಾಲೇಜಿನ ಪ್ರಾಚಾರ್ಯರಿಗೆ ನಾನು ವಿಶೇಷವಾದ ಧನ್ಯವಾದ ಹೇಳ್ತೇನೆ. ಯಾಕಂತೇಳಿದರೆ ಇವತ್ತಿದು our college is first in the North Karnataka to adopt a wildlife. Our college is the first in North Karnataka to adopt the wildlife. ಅಂದರೆ ಅದಕ್ಕೆ 3 ಪ್ರಾಣಿಗಳಿಗೆ ಕೃಷ್ಣಮೃಗ, ನೀಲಮೃಗ ಮತ್ತು ಕೃಷ್ಣ ಪಕ್ಷಿ ಆಸ್ಟ್ರಿಚ್ ಈ 3 ಮೃಗಗಳಿಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಕೊಡತಕ್ಕಂತಹ ಈ ರೀತಿ ಅದನ್ನು ಅಡಾಪ್ಟ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ವನ್ಯಜೀವಿಗಳ ದತ್ತು ಸ್ವೀಕಾರ ಅಂತ ಕರೀತಾರೆ. ಇದಕ್ಕೆ ಮೊದಲು ಸಿಂಹವನ್ನು ಆಯ್ಕೆ ಮಾಡಿದರು, ಬೇರೆ ಪ್ರಾಣಿಯನ್ನು ಆಯ್ಕೆ ಮಾಡಿದರು. ಆದರೆ ಒಂದು ಆಬ್ಜೆಕ್ಷನ್ ಬಂತು, ನೀವು ಅಹಿಂಸಾವಾದಿಗಳಾಗಿ ನೀವು ಆ ಪ್ರಾಣಿಗೆ ಆಹಾರವಾಗಿ ಮಾಂಸವನ್ನು ತಿನ್ನಿಸ್ತೀರಾ ಅಂತೇಳಿ ಟೀಕೆ ಬಂತು. ಕೂಟದಲ್ಲಿ ಅನಿಸ್ತು, ಹಾಗಾದರೆ ಅದನ್ನು ಬದಲಿಸಬೇಕು ಅಂತೇಳಿ ಯಾವ ಪ್ರಾಣಿಗಳು ಹುಲ್ಲನ್ನು ತಿಂತದೆ, ಯಾವ ಪ್ರಾಣಿಗಳು ಹುಲ್ಲು ಮಾತ್ರ ತಿಂತದೆ ಅಂಥ ಪ್ರಾಣಿಗಳನ್ನು ದತ್ತು ನಿರ್ಧಾರ ಮಾಡಬೇಕು ಅಂತೇಳಿ ಕಮಿಟಿಯವರು ಹೇಳಿದಾಗ ಅದು ಕೂಡಲೇ ಒಪ್ಪಿ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಬದಲಾಯಿಸಿದ್ರು. ಹಾಗೆ ಈ 3 ಪ್ರಾಣಿಗಳಿಗೆ 1 ವರ್ಷದ ಕಾಲ ಆಹಾರವನ್ನು ಬದಲಿಸ್ತಕ್ಕಂಥ ಕಾರ್ಯಕ್ರಮ ಇದನ್ನು ಸ್ಟಾಫ್ ಅವರು ತಮ್ಮದೇ ಕಾಂಟ್ರಿಬ್ಯೂಷನ್ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ವನ್ಯಜೀವಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಬರಮಾಡಿಸಿಕೊಂಡು ಮಾತಾಡಿಸಿದ್ದಕ್ಕೆ ಧನ್ಯವಾದ ಹೇಳ್ತಾ ನಮ್ಮ ಸಂಸ್ಥೆಯ ನೆಚ್ಚಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಜಿತ್ ಪ್ರಸಾದ್ ಸರ್ ಅವರಿಗೂ ಕೂಡ ನಮಸ್ಕರಿಸಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಮ್ಮ ಬನಶಂಕರಿ ಕಾಲೇಜಿನ ಸೌಭಾಗ್ಯ ಸರ್ ಇದೇ ತಿಂಗಳ 6ನೇ ತಾರೀಕು 74 ವಸಂತಗಳನ್ನು ಮುಗಿಸಿ 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಅಮೃತ ಮಹೋತ್ಸವದ ಅಂಗವಾಗಿ ಅವ್ರಿಗೆ ಏನಾದರೂ ಅಂದರೆ ಜೀವನದಲ್ಲಿ ನೆನ್ಪಿಡ್ತಕ್ಕಂಥ ಒಂದು ಗಿಫ್ಟನ್ನು ಕೊಡ್ಬೇಕಂತ ಒಂದು ಭಾಳ ಚರ್ಚೆ. ಆ ಸಂದರ್ಭದಲ್ಲಿ ಪತ್ತಾರವರು ಒಂದು ಪ್ರಪೋಸಲ್ ತಂದಿದ್ರು. ಅಂದರೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಬಗ್ಗೆ ಇತ್ತು. ನನಗೆ ಈ ಪ್ರೋಗ್ರಾಮ್ ಬಗ್ಗೆ ನಾನೇ ಸ್ವಲ್ಪ ಸಜೆಷನ್ ಕೊಟ್ಟಿದ್ದೆ. ಅದಕ್ಕೆ ಮತ್ತು ನಾನು ಹೇಳ್ಕೊಳ್ತಾ ಇಲ್ಲ, ನಾನೇ ಜಾಸ್ತಿ ಹೇಳಿದೆ. ನಾನು ಈ ಕಾಲೇಜಿಗೆ 99 ಜಾಯಿನ್ ಆದೆ. ಸರ್ ಜೊತೆ 26 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಸರ್ ಆಶೀರ್ವಾದದಿಂದ ಪ್ರಿನ್ಸಿಪಾಲ್ ಕೂಡ ಆಗಿದ್ದೀನಿ. ನನಗೆ ಇವತ್ತಿನ ದಿವಸ ಬಹಳ ಖುಷಿ ಆಗ್ತದೆ. ಯಾಕಂದರೆ ಸರ್ ಬರ್ತ್ಡೇ ಸೆಲೆಬ್ರೇಷನ್ ಸಲುವಾಗಿ ಮಹಾವಿದ್ಯಾಲಯದಿಂದ ಅತ್ಯಂತ ಅರ್ಥಪೂರ್ಣ ಪ್ರೋಗ್ರಾಮನ್ನು ನಾವು ಕೊಡ್ತಾ ಇದ್ದೀವಿ. ಎನಿಮಲ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತಂದ್ರೆ ಒಂದು ದತ್ತು ತಗೊಂಡು ಮನೆಗೆ ಹೋಗ್ತಕ್ಕಂಥದ್ದಲ್ಲ. ಅದನ್ನು ಆ ಪ್ರಾಣಿಗಳನ್ನು ಸಾಕಿ ಸಲಹಿ. ಯಾಕಂದರೆ ನಾನು ಮೊನ್ನೆ ಲಾಸ್ಟ್ ವೀಕಲ್ಲಿ ವಿಜಯ ಕರ್ನಾಟಕ ಪೇಪರಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಓದಿದ್ದೆ. ಯಾವ ಪ್ರಾಣಿ ಜೂದಲ್ಲಿ ಆರೈಕೆಯಿಂದ ಇರ್ತದೆ ಅದರ ಲೈಫ್ ಟೈಮ್ ಜಾಸ್ತಿ ಇರ್ತದೆ ಅಥವಾ ಲೈಫ್ ಸ್ಪಾನ್ ಬೇರೆ ಪ್ರಾಣಿಗಳಿಗಿಂತ. ಕಾಡಿನಲ್ಲಿ ಪ್ರಾಣಿಗಳು ಸ್ವಚ್ಛಂದವಾಗಿ ಅಡ್ಡಾಡ್ತಿರ್ತದೆ, ಆಮೇಲೆ ಅವುಗಳ ಭೇಟಿ ಅವೆಲ್ಲ ಮಾಡ್ತಾ ಇರ್ತದೆ. ಬಟ್ ಜೂದಲ್ಲಿ ಅವುಗಳಿಗೆ ಉತ್ತಮ ಆಹಾರ, ಯಾಕಂದ್ರೆ ಪ್ರತಿಯೊಂದು ಫುಡ್ ಕೂಡ ಟೆಸ್ಟ್ ಮಾಡಿಕೊಡ್ತಾರೆ ಹೌದಲ್ಲ. ಹೀಗಾಗಿ ನಾವು ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಅಂದರೆ 3 ಪ್ರಾಣಿಗಳನ್ನ ಇವತ್ತು ದತ್ತು ತಗೊಳ್ತಾ ಇದ್ದೀವಿ. ಆ ದತ್ತು ತಗೊಳ್ತಕ್ಕಂಥ ಪ್ರಾಣಿಗಳಿಗೆ ನಾವು ಕೊಟ್ಟಿರ್ತಕ್ಕಂಥ ಹಣ ಮುಖ್ಯ ಅಲ್ಲ, ಆ ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಆಹಾರ ಮತ್ತೆ ನೀರು ಮತ್ತೆ ಆ ಔಷಧೋಪಚಾರ ಏನಾದರೂ ಇರ್ತದೆ ಅದು ಮುಖ್ಯವಾದ್ದು. ಪ್ರಾಣಿಗಳಿಗೆ ಮಾತು ಬರೋದಿಲ್ಲ,
ನಾವು ಮನುಷ್ಯರಾದ್ರೆ ಬಾಳೆ ನಾವು ಟ್ಯಾಕ್ಸ್ ಅಂತ ಹೇಳ್ಬೋದು, ಬಟ್ ನೀವು ಸಾಕಿದ ಪ್ರಾಣಿ ಏನು ಮಾಡೋದು, ಒಂದು ಬಿಸ್ಕಿಟ್ ಹಾಕಿ ಮರುದಿವಸ ಬಂದು ಅದನ್ನ ನಿಮ್ಮನೆ ಕಾಯ್ತಾ ಇರ್ತೀವಿ. ಇದೊಂದು ಇನ್ಸಿಡೆಂಟ್ ಆಗಿದ್ದು ಹೇಳ್ತೀನಿ ನಾನು. ಈ ಯಲ್ಲಾಪುರರಿಗೆ ಒಬ್ಬ ಯಾರೋ ನಾಯಿ ಸಾಕಿದ ನಾಯಿ ಇರ್ತಕ್ಕಂಥ ವೈಟ್ ಡಾಗ್ ಅದನ್ನ ಸಾಕಿ ಅದನ್ನು ಏನು ಯಾವ ಕಾರಣದಿಂದ ಕಟ್ಟಿದ್ರು ಗೊತ್ತಿಲ್ಲ, ಕಾರಿಂದ ಅದನ್ನು ಬಿಟ್ಟು ರೋಡ್ ಮೇಲೆ ಹೋಗಿದೆ. ಕನಿಷ್ಠ 2 ದಿವಸ ಆ ನಾಯಿ ಹೋಗಿ ಬರ್ತಕ್ಕಂಥ ಕಾರುಗಳಿಗೆ ಅಡ್ಡ ಅಂದ್ರೆ ನಾನು ಓನರ್ ಬಂತಾನೆ ನಾನು ಖುಷಿಯಲ್ಲಿ ಹೋಗ್ತೇನೆ ಅಂತಕ್ಕಂಥ ಆ ಸಮಯದಲ್ಲಿ ಮಾತು ಬರಂಗಿಲ್ಲ, ಬಟ್ ಅದಕ್ಕೆ ಎಕ್ಸ್ಪ್ರೆಷನ್ ಇರ್ತದೆ. ಬಟ್ ಅದಕ್ಕಾಗಿ ಯಾವುದೇ ಪ್ರಾಣಿನ ನಾವು ಸಾಕಿದ ಮೇಲೆ ಅದನ್ನ ಅತ್ಯಂತ ಕೊನೆವರೆಗೆ ಪ್ರೀತಿಯಾದ್ರೂ ಮಾಡಬೇಕು. ಇಲ್ಲ ಅಂತಂದ್ರೆ ಈ ರೀತಿಯಾದ ದತ್ತು ತಗೊಂಡು ಸಾಕಿಕೊಂಡ್ರೆ ಒಳ್ಳೆ ರೀತಿಯಿಂದ ನಮಗೆ ಭಗವಂತ ಆಶೀರ್ವದಿಸ್ತಾನೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸಂಸ್ಥೆ ಎಲ್ಲ ಹಿರಿಯರನ್ನು ಮನಸ್ಸಿಟ್ಟುಕೊಂಡು ವೇದಿಕೆ ಮೇಲೆ ಆಶಿಸುವಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಆಶಿಸುವಂಥ ಗಣ್ಯಮಾನ್ಯರೇ, ವಿದ್ಯಾರ್ಥಿ ಒಂದರಾತ್ರಿ ಎಂಬುದು ಒಂದು ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮದಲ್ಲಿ ಸಹಾಯ ಮಾಡಿದಂಥ, ಸಹಕಾರ ಮಾಡಿದಂಥ, ಈ ಕಾರ್ಯಕ್ರಮ ನಡೆದು ಬಂದಂಥ ಎಲ್ಲರನ್ನೂ ನೆನೆಸಿಕೊಳ್ಳುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆಸಬೇಕೆಂದರೆ ಇದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಸಿಕ್ಕಾಪಟ್ಟೆ ಕೆಲಸ ಇತ್ತು. ಇದಕ್ಕೆ ಸಾಕಷ್ಟು ಜನ ಸಹಾಯ ಮಾಡಿದರು, ಸಲಹೆ ಕೊಟ್ಟರು, ಮತ್ತು ಹಲವಾರು ಸಂದರ್ಭಗಳಲ್ಲಿ ನಮಗೆ ದಾರಿದೀಪವಾಗಿ ಸಹಕಾರ ಮಾಡಿದರು. ಅದರೆಲ್ಲರನ್ನು ನಡೆಸಿಕೊಳ್ಳುವ ಈ ಕಾರ್ಯಕ್ರಮ ಒಂದಾಗ್ತದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ತಂತ್ರಜ್ಞಾನಕ್ಕೆ ಕಾರಣೀಭೂತವಾದಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಅಜಿತ್ ಪ್ರಸಾದ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ಹೃದಯದಲ್ಲಿ ವಂದನೆಗಳನ್ನು ಅರ್ಪಿಸಿದ್ದಾರೆ. ಅದರಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ಕರೀಮುನ್ನಿಸಾ ಸೈಯದ್ ಮೇಡಮ್ ಅವರು, ಜಂಟಿ ನಿರ್ದೇಶಕರು, ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ, ಇವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಕಿಕೊಳ್ಳುವಂಥ ಅಭಿನಂದನೆಗಳು. ಅಂತೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಮನೆ ಕೆಲಸಗಳನ್ನು ಬದಿಗೊಟ್ಟು ನಮ್ಮೊಟ್ಟಿಗೆ ಸಹಕಾರಕ್ಕೆ ನಮ್ಮೊಟ್ಟಿಗೆ ಬಂದು ಕೂಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಅಂದವಾಗಿ ಸ್ವೀಕಾರ ಮಾಡತಕ್ಕಂಥ ಡಾಕ್ಟರ್ ಮೇಡಮ್ ವಾಣಿ ಪ್ರಸಾದ್ ಮೇಡಮ್ ಅವರಿಗೂ ಸಹಿತ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಅರಿಹಂತ್ ಪ್ರಸಾದ್ ಸರ್ ಅವರಿಗೂ ಸಹಿತ ನಮ್ಮ ಕಾಲೇಜಿನ ಮತ್ತು ನಮ್ಮ ನೆಮ್ಮದ ಪರವಾಗಿ ಹಾಕಿಕೊಳ್ಳುವಂಥ. ಅಂತೆಯೇ ನಮ್ಮ ಕಾಲೇಜಿನ ಅಭಿವೃದ್ಧಿ ಅಧಿಕಾರಿಗಳಾದಂಥ ಡಾಕ್ಟರ್ ಸೂರಜ್ ಜೈನ್ ಅವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಕಿಕೊಳ್ಳುವಂಥ. ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿದ್ರೆ ಮತ್ತು ಈ ಎನಿಮಲ್ ಅಡಾಪ್ಷನ್ ಕಾರ್ಯಕ್ರಮದಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಬಂದಂಥ ರಾಮಪ್ಪ ಪೂಜಾರ್ ಅವರಿಗೂ ಸಹಿತ ನಮ್ಮ ಕಾಲೇಜಿನ ಪರವಾಗಿ ಹಾಕಿಕೊಂಡಿದ್ದಾರೆ. ಹಾಗೆ ವಿನೋದ್ ಕುಲಕರ್ಣಿ ದ ಎಜುಕೇಷನ್ ಆಫೀಸರ್ ಅವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಕಿಕೊಳ್ಳುವಂಥ ಒಂದು. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ವೆಂಕಟೇಶ್ ಮುದಾರಿಗರವರು ಎಲ್ಲದಕ್ಕೂ ಸಹಿತವಾಗಿ ಸಹಾಯ ಸಹಕಾರಗಳನ್ನು ಸಹಾಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹಿತವಾಗಿ ನಾವು ನಮ್ಮ ಕಾಲೇಜಿನ ಪರವಾಗಿ ಹಾಗೆ ಉಪ ಪ್ರಾಂಶುಪಾಲರಾದಂಥ ಡಾಕ್ಟರ್ ಅವಧಿ ಕರೋಟಿ, ಡಾಕ್ಟರ್ ಅರ್ಜುನ್ ಕುಲಕರ್ಣಿ ಅವರಿಗೂ ಸಹಿತವಾಗಿ ನಮ್ಮ ಪರವಾಗಿ ವಂದನೆ. ಮತ್ತೆ ಈ ಕಾರ್ಯಕ್ರಮ ಯಾವ ರೀತಿ ಆಗಬೇಕು, ಪ್ರತಿನಿತ್ಯ ನಾವು ವಾಕಿಂಗ್ ರೋ ಟೈಮ್ನಲ್ಲಿ ಪತ್ರವನ್ನು ಯಾವ ರೀತಿ ಆಗ್ತಿತ್ತು, ಯಾವ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇವತ್ತು ಪ್ರಾಂಶುಪಾಲರಾದಂಥ ಡಾಕ್ಟರ್ ಹೇಮಾ ಮೇಡಮ್ ಅವರು ಸಹಿತವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಂತೆ ಎಲ್ಲ ಪ್ರಾಥಮಿಕ ಮಿತ್ರರು ಹೆಗಲಿರೋದಲ್ಲದೆ ಯಾವಾಗಲೂ ನಾವು ಫೋನ್ ಮಾಡಿದಾಗ ಆಗಲೇ ನಮ್ಮ ಮಾತಿಗೆ ಹೋಗೊಟ್ಟು ನಮ್ಮೊಟ್ಟಿಗೆ ಸೇರಿಕೊಂಡು ನಮ್ಮ ಪ್ರತಿಯೊಂದು ಕೆಲಸಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಅದು ಎಸ್ ಮೇಡಮ್ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ಶಿಲ್ಪ ಧನಾತ್ಮವರು, ಅಂತೆಯೇ ಪ್ರತಿನಿತ್ತರ ಅನಿಲ್ ಪಾಟೀಲ್ ಆಗಿರ್ಬೋದು, ನಾವು ಪ್ರೊಫೆಸರ್ ಆಗಿರ್ಬೋದು, ಈಗ ಎಲ್ಲ ಪ್ರಾಧ್ಯಾಪಕರು ಒಬ್ಬರಿಲ್ಲ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸಹಕಾರ ಮಾಡಿದ್ದಾರೆ. ಅವರಿಗೂ ಸಹಿತ ನಾನು ವಂದನೆಗಳನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಡಾಪ್ಷನ್ ಪ್ರೋಗ್ರಾಮ್ಗಾಗಿ ನಾವು ಪ್ರಾಥಮಿಕ ಮಿತ್ರರು ಬಹಳ ಜನ ಕ್ಲಾಸಲ್ಲಿ ಇರೋದ್ರಿಂದ ಗೊತ್ತಿಲ್ಲ, ಕ್ಲಾಸಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ನಾವು ಅಂತ ಕೇಳಿದಾಗ, ಈಗ ನಾವು ಹೀಗೆ ಅಡಾಪ್ಷನ್ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತು ನಾವು ಮೀಟಿಂಗಲ್ಲಿ ಮಾತಾಡಿದಾಗ ಯಾರು ಸಹಿತ ಹಿಂದೆ ಮುಂದೆ ನಾವು ರೊಕ್ಕ ಕೊಡ್ತೀವಿ ಅಂತ ಮುಂದೆ ಬಂದು ಎಷ್ಟು ಕೇಳಿದೆ ಹೇಳಿದ್ರು. ನಮ್ಗೆ ಬೇಕಾಗಿತ್ತು 55 ದಿವಸ ಅಷ್ಟೇ ಇತ್ತು. ಅಷ್ಟಕ್ಕೆ ಸೀಮಿತವಾಗಿ ನಾವು ಕೇಳಿದಾಗ ಎಲ್ಲರೂ ಏನೋ ಒಂದು ಮಾತನಾಡಿದೆ. ತಮ್ಮ ಮನಸ್ಫೂರ್ತಿಗೆ ಮನಸ್ಫೂರ್ತಿವಾಗಿ ನಾವು ವಿಷಯ ಕೂಡ ಕೇಳಿದಿಲ್ಲ, ಅವರೇ ಕೊಟ್ಟಿದ್ದು. ಸೊ
ಆ ಎಲ್ಲ ಪ್ರಾಧ್ಯಾಪಕರಿಗೆ ಸಹಿತವಾಗಿ ಹೃದಯ ತುಂಬಿ ಅಭಿನಂದನೆ ನಡೆಸಿದ್ದಾರೆ. ಮತ್ತು ಜುವಾಲಜಿ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ ಪ್ರಾಧ್ಯಾಪಕರು ಅವರು ಸಹಿತ ಇದು ಅವ್ರ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಅಥವಾ ಅವ್ರ ಕಾರ್ಯಕ್ರಮ ಅನ್ನುವಂಥ ಅಥವಾ ಮನೆಯ ಕಾರ್ಯಕ್ರಮ ಅಂತ ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಹಿತ ಇದರಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಪಾಲ್ಗೊಂಡು 4-5 ದಿವಸದ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಅಲ್ಲಿ ಡಿಪಾರ್ಟ್ಮೆಂಟ್ ಹಗಲಿನ ಸ್ವಚ್ಛ ಮಾಡೋದು, ಕ್ಲೀನ್ ಮಾಡೋದು, ಜಾಯಿಂಟ್ ಬರ್ತಾರೆ, ಇಂಜಿನಿಯರ್ ಬರ್ತಾರೆ ಅಂತ ಮಾಡೋದು, ಕ್ಲೀನ್ ಮಾಡಿ ಇಟ್ಕೊಂಡಿದ್ರು. ಅಂದ್ರೆ ಸಂಚಿತ ಮತ್ತು ಮದುವೆ ಫಂಕ್ಷನ್ ಏನೋ ಅನ್ನುವಂಥ ತಾವೆಲ್ಲರೂ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಸಹಿತ ನಮ್ಮ ಭಾಷೆಗಳ ಪರವಾಗಿ, ನಮ್ಮ ಪ್ರಾಧ್ಯಾಪಕರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ. ಹಾಗೆ ಇದ್ದಾರೆ ಮಾಧ್ಯಮ ಮಿತ್ರರು ಮತ್ತು ಇನ್ನಿತರ ಮಾಧ್ಯಮ ಮಿತ್ರರ ಪಟ್ಟಿ ಬಂದಿದ್ದಾರೆ. ಮತ್ತೆ ವೆಂಕಟೇಶ್ ಕಟ್ಟಿಕರ್ ಅವರು ನಮ್ಮ ಅವರಿಗೂ ಸಹಿತವಾಗಿ ಹೀಗೆ ಒಬ್ಬರಿಬ್ಬರಲ್ಲದೆ ಎಲ್ಲ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕರು ವಿದ್ಯಾರ್ಥಿನಿಯರಿಗೂ ತನುಮನ ಧನದಿಂದ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮೊದಲಲ್ಲಿ ಎಲ್ಲರಿಗೂ ಹೃದಯ ತುಂಬಿ ವಂದನೆಗಳನ್ನು ಅರ್ಪಿಸಿ ನನ್ನ ಉದಾಹರಣೆ ಮಾತನಾಡುತ್ತೇನೆ.